ಹಾಯ್, ಎಲ್ಲರಿಗೂ ಕೂಡ ನಮಸ್ತೆ. ಎಲ್ರಿಗೂ ಕೂಡ ನೀವು ಓದ್ತಾ ಇದ್ದೀರಂತ ಅಂದ್ಕೊಂಡಿದ್ದೇನೆ. ಎಲ್ಲರಿಗೂ ಕೂಡ ಹಾಯ್, ಹಲೋ, ನಮಸ್ಕಾರ. ಮೊದಲನೇದಾಗಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಿಮಗೆಲ್ಲರಿಗೂ ಕೂಡ ಗೊತ್ತು, ಈ ವಿಡಿಯೋನ ನೋಡ್ತಿದ್ದೀರಾ ಅಂತ ಅಂದರೆ ನೀವು ಪೊಲೀಸ್ ಕಾನ್ಸ್ಟೇಬಲ್ಗೆ ಅಥವಾ PSI ಸಬ್ ಇನ್ಸ್ಪೆಕ್ಟರ್ಗೆ ಓದ್ತಾ ಇದ್ದೀರಾ ಅಂತ. ಓಕೆನಾ? ಅದಕ್ಕಾಗಿ ಈ ಒಂದು ವಿಡಿಯೋ ಯಾವ್ಯಾವ ಪುಸ್ತಕ ಓದಬೇಕು, ಮೊದಲ ಪ್ರಯತ್ನದಲ್ಲಿ ಪೊಲೀಸನ್ನು ಅಥವಾ ಪೊಲೀಸ್ ಪರೀಕ್ಷೆಯನ್ನು ಯಾವ ರೀತಿ ತೇರ್ಗಡೆಯನ್ನು ಮಾಡಬೇಕು, ಎಷ್ಟು ಅಂಕಗಳನ್ನು ಪಡೆದುಕೊಂಡ್ರೆ ನಾವು ಸೇಫ್ ಆಗ್ತೀವಿ, ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಅದಾದ ಬಳಿಕ ನೆಕ್ಸ್ಟು ಯಾವ ಪುಸ್ತಕಗಳನ್ನು ಓದಬೇಕು, ಯಾವ ರೀತಿ ಓದಬೇಕು, ಎಲ್ಲವನ್ನು ಕೂಡ ನಾನು ಒಂದೊಂದಾಗಿ ಕೊಡ್ತಾ ಹೋಗ್ತೇನೆ, ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಪೊಲೀಸ್ ಪರೀಕ್ಷೆಗೆ ಯಾವ ರೀತಿ ಓದಬೇಕು ಅಂತ. ಇದು ತುಂಬ ಇಂಪಾರ್ಟೆಂಟು. ಎಷ್ಟು ಓದಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಮತ್ತು ಪುಸ್ತಕಗಳು ಅಥವಾ ಬುಕ್ ಲಿಸ್ಟ್ ಅಂತ ಕರಿತೇವೆ, ಇದು ಕೂಡ ತುಂಬ ಇಂಪಾರ್ಟೆಂಟು. ತುಂಬ ಹೊಸ ಅಭ್ಯರ್ಥಿಗಳು ಏನು ಮಾಡ್ತಾರೆ, ಸುಮ್ಮನೆ ಬರ್ತಾರೆ, ಏನು ಓದಬೇಕಂತ ಗೊತ್ತಿರೋದಿಲ್ಲ, ಸುಮ್ಮನೆ ತುಂಬ ಬುಕ್ಸ್ಗಳನ್ನು ಒಂದು ಕಡೆ ಇಟ್ಕೊಂಡ್ಬಿಟ್ಟು ನಾನು ಓದ್ತಾ ಇದ್ದೀನಿ ಅಂತ ಬೇರೆಯವರಿಗೆ ತೋರಿಸ್ತಾರೆ. ಇದನ್ನು ನೀವು ಮಾಡಬಾರ್ದು. ಮೊದಲ ಪ್ರಯತ್ನದಲ್ಲಿ ನೀವೇನಾದರೂ ಪೊಲೀಸ್ ಆಗಬೇಕಪ್ಪ ಅಂತ ಅಂದರೆ ಮೊದಲು ನಿಮ್ಮ ಪುಸ್ತಕಗಳು ಅಥವಾ ನಿಮ್ಮ ಒಂದು ಬುಕ್ ಲಿಸ್ಟ್ ಏನಿದೆ ಅದನ್ನು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿ, ಎಷ್ಟಾಗುತ್ತೋ ಅಷ್ಟು ಕಡಿಮೆ ಓದಿ ಜಾಸ್ತಿ ನಾಲೆಡ್ಜ್ ತಗೊಂಡು ಜಾಸ್ತಿ ಸ್ಕೋರ್ ಮಾಡಿ. ಇದರಿಂದ ನೀವು ಪೊಲೀಸ್ ಆಗೋದು. ನೀವು ಬುಕ್ಸ್ ಇಷ್ಟು ತೋರಿಸಿ ಇನ್ನೊಬ್ಬರಿಗೆ ತೋರಿಸಿದ್ರಿ ಅಂತ ಅಂದರೆ ನಿಮಗೇನು ಕೂಡ ಸಿಗೋದಿಲ್ಲ. ಅದಕ್ಕಾಗಿ ಇದು ಮೇಯ್ನ್ ಗೊತ್ತಿರಬೇಕು. ನೆಕ್ಸ್ಟು ಪುಸ್ತಕಗಳನ್ನು ಯಾವುದು ರೆಫರ್ ಮಾಡಬೇಕು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ, ಅದನ್ನು ಕೂಡ ನೋಡ್ಬೋದು. ಹಾಗೆ ಕೊನೆಯದಾಗಿ 100ಕ್ಕೆ ಎಷ್ಟು ಮಾರ್ಕ್ಸ್ ಬಂದರೆ ಸೇಫ್ ಆಗ್ತಾರೆ ಅದನ್ನು ಕೂಡ ಹೇಳ್ತೇನೆ. ಇದು ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಬರುತ್ತೆ. ಯಾಕೆ ಅಂತ ಅಂದರೆ ಧಾರವಾಡದಲ್ಲಿ ಒಂದು ಕಟ್ ಆಫ್ ಇದ್ದರೆ ಕೋಲಾರದಲ್ಲಿ ಒಂದು ಕಟ್ ಆಫ್ ಇರ್ತದೆ, ಬೆಂಗಳೂರು ನಗರದಲ್ಲಿ ಒಂದು ಕಟ್ ಆಫ್ ಇದ್ದರೆ ಬೇರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಕಟ್ ಆಫ್ ಇರ್ತದೆ. ಅದಕ್ಕಾಗಿ ಆವರೇಜ್ ಆಗಿ ನಾನು ಹೇಳ್ತೇನೆ ಎಷ್ಟು ಬಂದರೆ ಸೇಫ್ ಅಂತ. ಓಕೆನಾ? ಒಂದು ಆವರೇಜ್ ಹೇಳ್ತೇನೆ, ಇಷ್ಟು ಮಾರ್ಕ್ಸಿಂದ ಇಷ್ಟು ಮಾರ್ಕ್ಸ್ ಬಂದರೆ, ಈ ರೇಂಜಲ್ಲಿ ಬಂದರೆ ನೀವು ಸೇಫ್ ಆಗ್ತೀರಾ, ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕಟ್ ಆಫ್ ಮೇಲೆ ನಾನು ಹೇಳ್ತೇನೆ. ಅದನ್ನು ನೋಡ್ಕೊಳ್ತಾ ಹೋಗೋಣ. ಪೊಲೀಸ್ ಆಗೋದಕ್ಕೆ ಎಷ್ಟು ಅಂಕ ತೆಗಿಬೇಕು ಅಂತಲೂ ಕೂಡ ಹೇಳ್ತೇನೆ, ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಏನೇನು ಓದಬೇಕು, ಮೊದಲು ಬುಕ್ ಲಿಸ್ಟ್ಗಳನ್ನ ನೋಡ್ಕೊಂಬಿಡೋಣ. ಓಕೆನಾ? ಮೊದಲನೇದಾಗಿ ನೋಡಿ, ಬುಕ್ ಲಿಸ್ಟು ನೋಡಿ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ಬುಕ್ಸ್ಗಳು ಪ್ರತಿಷ್ಠಿತ ಮೇಯ್ನ್ ಇಂಪಾರ್ಟೆಂಟ್ ಬುಕ್ಸ್ಗಳು. ಇವೇನು ಕೂಡ ಅವರು ನಮಗೆ ಪ್ರಮೋಷನ್ ಮಾಡೋದಕ್ಕೆ ಏನೂ ಕೊಟ್ಟಿಲ್ಲ. ಬಟ್ ನಾನೇನು ಮಾಡ್ತಿದ್ದೇನೆ, ನಾನು ಓದಿರ್ತಕ್ಕಂಥ ಪುಸ್ತಕಗಳು, ನಾನು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಪ್ರಥಮ ಒಂದು ಪ್ರಯತ್ನದಲ್ಲಿ ತೇರ್ಗಡೆ ಆಗಿದ್ದೆ. ಆದರೆ ನನ್ನ ಒಂದು ಬೇರೆ ನಾನು BSc ಅಗ್ರಿಕಲ್ಚರ್ ಮಾಡಿರೋ ಕಾರಣದಿಂದಾಗಿ ನಾನು ಆ ಒಂದು ಹುದ್ದೆಗೆ ಹೋಗಿಲ್ಲ. ಯಾಕೆಂದರೆ ಅದು ಸಣ್ಣ ಹುದ್ದೆ, 12th ಮೇಲೆ ಇತ್ತು, ಅದಕ್ಕಾಗಿ ನಾನು ಹೋಗಿಲ್ಲ. ಅದನ್ನು ಬಿಟ್ಟು ನಾನು ಡಿಗ್ರಿ ಮೇಲೆ ಕ್ಲಿಯರ್ ಮಾಡಿಕೊಂಡು ಈಗ ಪ್ರೆಸೆಂಟಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಈಗ ಮೊದಲನೇದಾಗಿ ನೋಡಿ, ನಾನು ಮೊದಲು ಓದಿದಂಥ ಪುಸ್ತಕ ಯಾವುದು, ನಾನು 2022-23ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನು ಬರೆದಿದ್ದೆ. 2023 ಜನವರಿಯಲ್ಲಿ ಬರೆದಿದ್ದೆ. ಓಕೆನಾ? 4000 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ಫರ್ ಆಗಿತ್ತು, ಆವಾಗ ಬರೆದಿದ್ದೆ. ತೇರ್ಗಡೆ ಆಗಿತ್ತು, ಫಿಸಿಕಲ್ ಆಗಿತ್ತು, ನಾನು ಮೆಡಿಕಲ್ಗೆ ಹೋಗಲಿಲ್ಲ. 1:1ನಲ್ಲಿ ಲಿಸ್ಟ್ ಬಂದಿತ್ತು, ನಾನು ಹೋಗಿಲ್ಲ. ಯಾಕೆಂದರೆ ನನಗೆ ಬೇರೆ ಬೇರೆ ಎಕ್ಸಾಮ್ಸ್ಗಳು ಕೂಡ ಕ್ಲಿಯರ್ ಆಗ್ಕೊಳ್ತಾ ಬಂದು, ಅದಕ್ಕಾಗಿ ನಾನು ಅದನ್ನು ಸ್ಕಿಪ್ ಮಾಡಿದೆ. ಓಕೆನಾ? ಮೊದಲನೇದಾಗಿ ನೋಡಿ, ಗರುಡ ಪುಸ್ತಕ ಅಂತ ಇದೆ, ತುಂಬ ಇಂಪಾರ್ಟೆಂಟ್. ಯಾರಪ್ಪ ಬರೆದಿರೋದು ಅಂತ ಅಂದರೆ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮೊದಲನೇ ರ್ಯಾಂಕು, ಫಸ್ಟ್ ರ್ಯಾಂಕ್ ಬಂದಿದ್ರು ಇವರು, PSI ಜುರಿಲಾಲ್ ನಾಯಕ್ ಸರ್ ಅವರು. ಓಕೆನಾ? ಇವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಯಾವುದಪ್ಪ ಅಂತಂದರೆ ಗರುಡ ಪುಸ್ತಕ ಅಂತ ಇದೆ. ಇದರಲ್ಲಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಇದಕ್ಕಾಗೋ ರೀತಿಯಲ್ಲಿ ಬರೀ ಪೊಲೀಸ್ ಕಾನ್ಸ್ಟೇಬಲ್ PSIಗೆ ಅಂತಲೇ ಬರೆದಿರೋದು ಇವರು. ಟೋಟಲಾಗಿ ಅರೌಂಡ್ ಇದು ಒಂದು 400 ರೂಪಾಯಿಂದ 450 ರೂಪಾಯಿಗೆ ನಿಮಗೆ ಸಿಗ್ತದೆ. ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಇದು ಸಿಗ್ತದೆ, ಗರುಡ ಪುಸ್ತಕ. ಇದನ್ನು ನೀವು ಓದಿಬಿಟ್ರೆ ಸಾಕು, ನೀವು ಪೊಲೀಸ್ ಆಗ್ತೀರಾ ಅಂತ ಹೇಳೋದಿಲ್ಲ, ಬಟ್ ನೀವು ಮ್ಯಾಕ್ಸಿಮಮ್ ನಾಲೆಡ್ಜನ್ನು ಇಲ್ಲಿಂದ ಪಡ್ಕೋಬೋದು. ಯಾವುದೇ ಬೇರೆ ಬೇರೆ ಬುಕ್ ಸುಮ್ಮನೆ ತೊಗೊಂಡು ಓದಬೇಡಿ, ಇದನ್ನು ತೊಗೊಳ್ಳಿ. ಇದನ್ನು ತೊಗೊಂಡ್ರೆ ನಿಮಗೆ ಯೂಸ್ ಆಗ್ತದೆ. ಎಲ್ಲ ಬುಕ್ಸ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಒಂದ್ಸಲಿ ಚೆಕ್ ಮಾಡಿ, ಒಂದ್ಸಲಿ ತೊಗೊಳ್ಳಿ. ಓಕೆನಾ? ನೆಕ್ಸ್ಟ್ ನೋಡಿ, ಎರಡನೇದು, ನೀವು ಗರುಡ ಪುಸ್ತಕದಲ್ಲಿ ಸೈನ್ಸ್ ಎಲ್ಲವೂ ಕೂಡ ಬರ್ತದೆ. ಆದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನಕ್ಕೆ ಒಂದೇ ಪುಸ್ತಕ ಓದಬೇಕು. ನಾನು ಒಂದೇ ಪುಸ್ತಕದಲ್ಲಿ ಎಲ್ಲ ಇರಬೇಕಂತಂದರೆ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಒಂದು ಬುಕ್ ಇದೆ. ಯಾರಪ್ಪ ಬರೆದಿರೋದು ಅಂತಂದರೆ ರವಿ HN ಸರ್ ಅವರು, ಇವರು ಬರೆದಿದ್ದಾರೆ. ಇದನ್ನು ಕೂಡ ನೀವು ಓದ್ಬೋದು. ತುಂಬ ಇಂಪಾರ್ಟೆಂಟಾಗಿ ಎಲ್ಲವನ್ನು ಕೂಡ ಕವರ್ ಮಾಡಿದ್ದಾರೆ ಒಂದು ಕಡೆಯಿಂದ. ಓಕೆನಾ? ಸೈನ್ಸ್ಗೆ ನೀವು ಈ ಒಂದು ಪುಸ್ತಕ ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿ ಇತ್ತು ಮೊದಲು, ಈಗ ಕನ್ನಡದಲ್ಲೂ ಕೂಡ ಕೊಟ್ಬಿಟ್ಟಿದ್ದಾರೆ. 2025ರ ರೀಸೆಂಟ್ ಎಡಿಷನ್ ಇದು. 7ನೇ ಪರೀಕ್ಷೆಗಳು ತಮ್ಮ ಮುದ್ರಣ ಕೂಡ ಮಾಡಿಬಿಟ್ಟಿದ್ದಾರೆ. ಇದನ್ನು ಓದಿದರೂ ಕೂಡ ನಿಮಗೆ ಕಂಪ್ಲೀಟಾಗಿ ನಿಮಗೆ
ಏನಾಗುತ್ತೆ ಅಂತ ಅಂದರೆ ನಾಲೆಡ್ಜ್ ಬೆಳೆಯುತ್ತೆ, ಮತ್ತು ಸೈನ್ಸ್ಗೆ ಮತ್ತು ಟೆಕ್ನಾಲಜಿ ಇವೆರಡೂ ಕೂಡ ಇದರಲ್ಲಿ ನಿಮಗೆ ಕವರ್ ಆಗ್ತದೆ. ಇದನ್ನು ತಗೊಳ್ಳಿ, ಇದು ಕೂಡ ಅರೌಂಡ್ 400 to 500 ರುಪೀಸ್ ಆಗ್ಬೋದು. ನಾನು ಕೂಡ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಡ್ತೇನೆ, ಯಾಕೆಂದರೆ ನಾನು ಆವಾಗ ತೊಗೊಂಡಿದ್ದೆ, ಇವಾಗ ಎಷ್ಟು ಪ್ರೈಸ್ ಇದೆ ಗೊತ್ತಿಲ್ಲ. ಓಕೆನಾ. ಇದನ್ನು ಕೂಡ ನಾನು ಇಂಗ್ಲೀಷ್ ವರ್ಷನ್ ಓದಿದೆ, ಬಟ್ ಕನ್ನಡ ವರ್ಷನ್ ಈಗ ಇದೆ. ಕೆಲವು ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಬುಕ್ಸೇ ಬೇಕು ಅಂತಾರೆ, ಅದಕ್ಕಾಗಿ ಕನ್ನಡ ವರ್ಷನ್ಸ್ ಕೂಡ ಇದೆ, ಓದ್ಕೋಬೋದು. ನೆಕ್ಸ್ಟ್ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ 6ರಿಂದ 10ನೇ ತರಗತಿ ಪುಸ್ತಕಗಳು ಏನು ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮತ್ತು ಇಲ್ಲಿ ಬೇರೆ ಬೇರೆ ಪುಸ್ತಕಗಳು ಏನು ಜಿಯೋಗ್ರಫಿ ಮತ್ತು ಪೊಲಿಟಿಕಲ್ ಸೈನ್ಸ್ ಎಲ್ಲ ಪುಸ್ತಕಗಳು ಏನಿರ್ತವೆ ಅದನ್ನು ಓದಿಲ್ಲ ಅಂತಾರೆ, ಮೊದಲು ಅದನ್ನು ಕಂಪ್ಲೀಟ್ ಮಾಡಿರಿ. ಅರೌಂಡ್ 1ರಿಂದ 1.5 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದ್ರಿ ಅಂತಾರೆ ನೀವು ಏನು ಮಾಡ್ಬೋದು ಅಂತ ಅಂದರೆ ಈ ಒಂದು ಪರೀಕ್ಷೆಯನ್ನು ಈಸಿಯಾಗಿ ವಿತಿನ್ 6 ಮಂತ್ಸ್ ಒಳಗೆ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಅದು ಕೂಡ ನಿಮಗೆ ಗೊತ್ತಿರಬೇಕು. ಯಾವುದಪ್ಪ ಅಂತ ಅಂದರೆ 6ರಿಂದ 10ನೇ ತರಗತಿ ಪುಸ್ತಕಗಳು ಈ ಎಲ್ಲ ಕೂಡ ಆನ್ಲೈನಲ್ಲಿ ಲಭ್ಯ ಇದ್ದಾವೆ. ನೀವೇನಾದರೂ ಕರ್ನಾಟಕ ಸ್ಟೇಟ್ ಗೌರ್ನಮೆಂಟ್ ಸ್ಟೇಟ್ ಬುಕ್ಸ್ ಅಂತ ನೀವು ಸರ್ಚ್ ಮಾಡಿಬಿಟ್ರಿ ಅಂತ ಅಂದರೆ ಅರೌಂಡ್ ನಿಮಗೆ ಯಾವ ಕ್ಲಾಸ್ ಬೇಕು 6ರಿಂದ 10ನೇ ಕ್ಲಾಸ್ ನೀವು ಸರ್ಚ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬೋದು. ಈ ರೀತಿಯಾಗಿ ಈಗ ಕೊಟ್ಟಿದ್ದಾರೆ. ಓಕೆನಾ. ಇದಾದ ಬಳಿಕ ನಿಮಗೆ ಎಲ್ಲವೂ ಆಯಿತು. ಗರುಡ ಪುಸ್ತಕದಲ್ಲಿ ನಿಮಗೆ ಇತಿಹಾಸ ಇರುತ್ತೆ, ಪೌರನೀತಿ ಅಥವಾ ಪೊಲಿಟಿಕಲ್ ಸೈನ್ಸ್ ಇರುತ್ತೆ, ಅದೇ ರೀತಿ ಜಿಯೋಗ್ರಫಿ ಇರ್ತದೆ, ಮತ್ತು ಇಲ್ಲಿ ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೂಡ ಇರ್ತದೆ, ಪೊಲೀಸ್ ಬಗ್ಗೆ ಮಾಹಿತಿ ಕೂಡ ಇರ್ತದೆ, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಪೊಲೀಸ್ನ ಒಂದು ಬೇರೆ ಬೇರೆ ಆಡಳಿತ ಸಂಸ್ಥೆಗಳು ಇರ್ತವೆ, ಅವೆಲ್ಲದರ ಬಗ್ಗೆ ಮಾಹಿತಿಗಳನ್ನು ಒಂದೇ ಪುಸ್ತಕದಲ್ಲಿ ಅವರು ಕೊಟ್ಟಿದ್ದಾರೆ. ಇದನ್ನು ಮೊದಲು ಓದಿ. ಓಕೆನಾ. ಅದಾದ ಬಳಿಕ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೂಡ ಓದ್ಕೊಳ್ಳಿ, ಯಾಕೆಂದರೆ ಇನ್ನೂ ಕೂಡ ನಿಮಗೆ ನೋಟಿಫಿಕೇಷನ್ ಆಗಿಲ್ಲ, ತುಂಬ ಟೈಮ್ ಇದೆ. ಈ 2 ಪುಸ್ತಕಗಳನ್ನು ಕಂಪಲ್ಸರಿಯಾಗಿ ಓದಿ. ನಿಮಗೆ ಇನ್ನೂ ಕೂಡ ಟೈಮ್ ಇತ್ತು ಅಂತಂದರೆ ಇನ್ನೊಂದು ನೂತನ್ GK ಪುಸ್ತಕ ನೋಡಿ. ನೂತನ್ GK ಪುಸ್ತಕ ತುಂಬ ಇಂಪಾರ್ಟೆಂಟು. ನೂತನ್ GK ಪುಸ್ತಕದಲ್ಲಿ ಎಲ್ಲವನ್ನು ಕೂಡ ಒಂದ್ಸಲಿ ಕೊಟ್ಬಿಟ್ಟಿದ್ದಾರೆ. ಇಲ್ಲೇನು ಗರುಡ ಪುಸ್ತಕ ಮತ್ತು ಇಲ್ಲಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನಿದೆ ಇದು ಸ್ವಲ್ಪ ಜಾಸ್ತಿ ಆಯಿತು. ನಿಮಗೆ ಮೇಲೆ ಬೇಕು, ರಿವಿಷನ್ ಮಾಡೋದಕ್ಕೆ ಬೇಕು ಅಂದರೆ ನೂತನ್ GK ಪುಸ್ತಕ ಇದು ಕೂಡ 400 ರೂಪಾಯಿಗೆ ಸಿಕ್ಬಿಡುತ್ತೆ ನಿಮಗೆ. ಇದನ್ನು ಕೂಡ ನೀವು ತೆಗೆದುಕೊಂಡು ಓದ್ಕೋಬೋದು. ಇದು ಕೂಡ ತುಂಬ ಈಸಿ ಲೆವೆಲಲ್ಲಿ ಹೇಳಿದ್ದಾರೆ. ಇದನ್ನು ಯಾರಪ್ಪ ಅಂತ ಅಂದರೆ BD ಪಾಟೀಲ್ ಸರ್ ಅವರು ಬರೆದವ್ರೆ. ಅದನ್ನು ಕೂಡ ನೀವು ನೋಡ್ಕೋಬೋದು. ಇದಾದ ಬಳಿಕ ನಿಮಗೆ ಇನ್ನೂ ಕೂಡ ಲಾಸ್ಟ್ ಕೊನೆಯದಾಗಿ ಏನು ಸಿಗುತ್ತೆ ಅಂತ ಅಂದರೆ ಕರೆಂಟ್ ಅಫೇರ್ಸ್ ಅಂತ. ಕರೆಂಟ್ ಅಫೇರ್ಸ್ ಕೂಡ ನಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಲ್ಲಿ ಬರ್ತಾ ಹೋಗ್ತವೆ. ಮತ್ತು ಪೊಲಿಟಿಕಲ್ ಸೈನ್ಸ್ ಕೂಡ ಇದರಲ್ಲೇ ಇದೆ. ನಿಮಗೇನಾದರೂ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಮೇಯ್ನ್ ಒಂದೇ ಬುಕ್ ಬೇಕು ಅಂತ PS ಗಂಗಾಧರ್ ಸರ್ ಅವರ ಒಂದು ಬುಕ್ ಇದೆ, ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೇನೆ, ತೊಗೋಬೋದು. ಈಗ ನೋಡಿ, ಪ್ರಚಲಿತ ಘಟನೆಗಳ PDF ಏನಾದರೂ ಬೇಕು ಅಂತ ಅಂದರೆ ನಿಮಗೇನಾದರೂ ಕರೆಂಟ್ ಅಫೇರ್ಸ್ ಬೇಕು ಅಂತ ಅಂದರೆ ನೋಡಿ, ಕರೆಂಟ್ ಅಫೇರ್ಸ್ ಬೇರೆ ಎಲ್ಲೂ ಕೂಡ ಹೋಗೋದು ಬೇಕಾಗಿಲ್ಲ. ನಮ್ಮ ಒಂದು ಚಾನಲಲ್ಲೇ ನಿಮಗೆ ಕರೆಂಟ್ ಅಫೇರ್ಸನ್ನು ಕೊಡ್ತಾ ಹೋಗ್ತೇವೆ. ಪ್ರತಿ ತಿಂಗಳ ಒಂದು ಕರೆಂಟ್ ಅಫೇರ್ಸನ್ನು PDF ಫಾರ್ಮೆಟಲ್ಲಿ ನಿಮಗೆ ಕೊಡ್ತೇವೆ. ಒಂದು ತಿಂಗಳಿಗೆ ಅರೌಂಡ್ 20 ರೂಪಾಯಿ ಇರ್ತದೆ ಆ ಒಂದು PDFಗೆ. ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವೇನಾದರೂ ಕರೆಂಟ್ ಅಫೇರ್ಸ್ಗೆ ನೀವೇನಾದರೂ ಅಮೌಂಟನ್ನು ಸೆಂಡ್ ಮಾಡಿ, ನೀವು 20 ರೂಪಾಯಿನ ಸೆಂಡ್ ಮಾಡಿ udyogjeevan12@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಕಳಿಸಿದರೆ ನಾವು ಅದೇ ಇಮೇಲ್ ವಿಳಾಸಕ್ಕೆ ನಿಮಗೆ PDF ರೂಪದಲ್ಲಿ ನಿಮಗೆ ಸಂಪೂರ್ಣ ಆ ತಿಂಗಳ ಕರೆಂಟ್ ಅಫೇರ್ಸ್ಗಳನ್ನು ಕೊಡ್ತಾ ಹೋಗ್ತೇವೆ. ಇಷ್ಟನ್ನು ಓದ್ಕೊಂಡ್ರೆ ನೀವು ಅರೌಂಡ್ 6 ಮಂತ್ಸ್ ಒಳಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೋದು. ಓಕೆನಾ. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆ ನಿಮಗೆ. ನೆಕ್ಸ್ಟು ಇಲ್ಲಿ ನಿಮಗೆ ಏನಾದರೂ ಹಿಸ್ಟ್ರಿ ಬೇಕು ಅಂದರೆ ನೀವು ಗರುಡ ಪುಸ್ತಕ ಈಗ ಓದಿಬಿಟ್ಟಿದ್ದೀರಾ, ಅಥವಾ ಏನ್ಸಿಯಂಟ್ ಹಿಸ್ಟ್ರಿ ಅಥವಾ ಇಲ್ಲಿ ಕನ್ನಡದಲ್ಲಿ ಏನು ಪ್ರಾಚೀನ ಭಾರತದ ಇತಿಹಾಸವನ್ನು ಓದಿಬಿಟ್ಟಿದ್ದೀರಾ, ಅದ್ರ ಮೇಲೆ ನಮಗೆ ಕ್ವಶನ್ಸ್ ಬ್ಯಾಂಕ್ ಬೇಕು ಅಂತ ಅಂದರೆ ನಿಮಗೆ ಸಂಪೂರ್ಣವಾಗಿ ಟೋಟಲಾಗಿ 1000ಕ್ಕೂ ಅಧಿಕ ಒಂದು ಕ್ವಶನ್ಸ್ಗಳಿದ್ದಾವೆ. ಯಾವುದಪ್ಪ ಅಂತಂದರೆ ಏನ್ಸಿಯಂಟ್ ಹಿಸ್ಟ್ರಿ ಅಥವಾ ಪ್ರಾಚೀನ ಭಾರತದ ಇತಿಹಾಸದ ಮೇಲೆ 1000ಕ್ಕೂ ಅಧಿಕ ಕ್ವಶನ್ಸ್ಗಳಿದ್ದಾವೆ. ಇದಕ್ಕೆ ನಾನು 89 ರೂಪಾಯಿಗಳನ್ನ ಇಟ್ಟಿದ್ದೇನೆ. ಟೋಟಲಾಗಿ 1000+ ಕ್ವಶನ್ಸ್ ಇದ್ದಾವೆ. ಈ ಒಂದು ಸೇಮ್ ಸ್ಕ್ಯಾನರ್ ಮುಖಾಂತರ ನೀವು ಅಮೌಂಟನ್ನು ಸೆಂಡ್ ಮಾಡಿ udyogjeevan12@gmail.comಗೆ ನೀವು ಕಳಿಸಿದರೆ ಅದರ ಒಂದು ಸಂಪೂರ್ಣ ಕ್ವಶನ್ ಬ್ಯಾಂಕ್ ಕೂಡ ನಿಮಗೆ ಸಿಗ್ತದೆ. ಏನ್ಸಿಯಂಟ್ ಹಿಸ್ಟ್ರಿ ಮಾತ್ರ ಇದು. ನೆಕ್ಸ್ಟು ಅದೇ ರೀತಿ ನಿಮಗೆ ಪೊಲಿಟಿಕಲ್ ಸೈನ್ಸ್ ಅಥವಾ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮತ್ತು ಇಲ್ಲಿ ಮೆಡಿವಲ್ ಹಿಸ್ಟ್ರಿ ಆಗಿರ್ಬೋದು, ಮಾಡರ್ನ್ ಹಿಸ್ಟ್ರಿ ಅಥವಾ ಮಾಡರ್ನ್ ಹಿಸ್ಟ್ರಿ ಅಂತ ಏನು ಕರಿತೀವಿ, ಆಧುನಿಕ ಭಾರತ ಇತಿಹಾಸ ಆಗಿರ್ಬೋದು, ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಎಲ್ಲವನ್ನು ಕೂಡ ನಿಮಗೆ ಕ್ವಶನ್ ಬ್ಯಾಂಕ್ ರೂಪದಲ್ಲಿ ಕೊಡ್ತಾ ಹೋಗ್ತೇನೆ. ಅದಕ್ಕೆ ನೀವು ಅಮೌಂಟ್ ಬೇಕು ಅಂತಂದರೆ ಇಲ್ಲಿ 89 ರೂಪಾಯಿ ಕೊಟ್ಟು ನೀವು ಈಗ ಹಿಸ್ಟ್ರಿ PDF ರೆಡಿ ಇದೆ, ಅದನ್ನು ತೊಗೋಬೋದು. ಓಕೆನಾ. ಎಕ್ಸಾಮ್ ಇನ್ ಕನ್ನಡ ಅಂತ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಚಾನಲಲ್ಲೂ ಕೂಡ ಇದೆ. ನಿಮಗೇನಾದರೂ ಇಮೇಲ್ ID ಮಾಡೋದಕ್ಕೆ ಬರಲಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಸ್ಕ್ರೀನ್ಶಾಟನ್ನು ಶೇರ್ ಮಾಡ್ಬೋದು. ಎಕ್ಸಾಮ್ ಇನ್ ಕನ್ನಡ ಅಂತ ಇದೆ. ಓಕೆನಾ. ಇದು ನೀವು ಓದಬೇಕಾಗಿರ್ತಕ್ಕಂಥ ಒಂದು ಇದು. ನೆಕ್ಸ್ಟು ಕೊನೆಯದಾಗಿ ಎಷ್ಟು ಅಂಕ ಬಂದರೆ ಸೇಫ್ ಅಂತ ನೋಡಿ ವಿದ್ಯಾರ್ಥಿಗಳೇ. ಈ ಒಂದು ಇದುವರೆಗೂ ಕರ್ನಾಟಕ ಸ್ಟೇಟ್ ಪೊಲೀಸ್ ಇವರು ಪ್ರಶ್ನೆ ಪತ್ರಿಕೆಯನ್ನು ಕ್ರಿಯೇಟ್ ಮಾಡ್ತಾಯಿದ್ರು, ಮತ್ತು ಪ್ರಶ್ನೆ ಪತ್ರಿಕೆ ಅವರು ಫಾರ್ಮೆಟನ್ನು ಮಾಡ್ತಾಯಿದ್ರು. ಅರೌಂಡ್ ಎಲ್ಲಿ ಹೋಗ್ತಾ ಇತ್ತು ಅಂತ ಅಂದರೆ 68 to 75, 78 ತನಕ ನಿಮಗೆ ಕಟ್ ಆಫ್ ಹೋಗ್ತಾಯಿತ್ತು. 65ರಿಂದ
78 ಮಾರ್ಕ್ಸ್ ತನಕ ಕಟ್ ಆಫ್ ಹೋಗ್ತಾ ಇತ್ತು. ಕೆಲವೊಂದು ಜಿಲ್ಲೆಗಳಲ್ಲಿ 52, 55, 60 ನಿಂತಿರೋದು ಕೂಡ ಇದೆ ಕೆಲವೊಂದು ಜಿಲ್ಲೆಗಳಲ್ಲಿ. ಬಟ್ ಕೆಲವು ಜಿಲ್ಲೆಗಳಲ್ಲಿ ತುಂಬ ಜಾಸ್ತಿ ಕಟ್ ಆಫ್ ಹೋಗ್ತದೆ. ಬೆಂಗಳೂರು ನಗರ ಆಗಿರ್ಬೋದು, ಇಂಥ ಸಿಟಿಗಳಲ್ಲಿ ಸ್ವಲ್ಪ ಜಾಸ್ತಿ ಕಟ್ ಆಫ್ ಹೋಗ್ತದೆ. ಓಕೆನಾ, ನೀವು ಏನಾದರೂ 75+ ಸ್ಕೋರ್ ಮಾಡ್ಕೊಂಬಿಟ್ರಿ ಅಂತಂದರೆ 100ಕ್ಕೆ ಪಕ್ಕಾ ನಿಮ್ಮದು ಜಾಬು. ನೀವೇನಾದರೂ 70 ಮಾಡಿದ್ರಿ ಅಂತಲೂ ಕೂಡ ಪಕ್ಕ ಆಗ್ತದೆ. ಯಾಕೆಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಟ್ ಆಫ್ ಇರ್ತದೆ. ನೀವು ಟಾರ್ಗೆಟ್ ಮಾಡಬೇಕಾಗಿರ್ತಕ್ಕಂಥದ್ದು ಅರೌಂಡ್ 70+ ಟಾರ್ಗೆಟ್ ಮಾಡಿದರೆ ಸಾಕು, ನಿಮಗೆ ಪಕ್ಕಾ ಜಾಬ್ ಸಿಗುತ್ತೆ. ಇದು ಈ ಒಂದು ಪೊಲೀಸ್ ಪರೀಕ್ಷೆಗೆ ಯಾವ ರೀತಿ ಓದಬೇಕು ಮತ್ತು ಎಷ್ಟು ಓದಬೇಕು ಮತ್ತು ಬುಕ್ ಲಿಸ್ಟ್ಗೆ ಸಂಬಂಧಪಟ್ಟಂಥ ಮಾಹಿತಿ ಎಲ್ಲ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಕರೆಂಟ್ ಅಫೇರ್ಸ್ PDF ಬೇಕು ಅಂತ ಆದರೆ ಕರೆಂಟ್ ಅಫೇರ್ಸನ್ನು ಕೂಡ ನೀವು ನೋಡ್ಬೋದು. ಮತ್ತು ಈಗಾಗಲೇ ನಾನು ಏಪ್ರಿಲ್ ಕರೆಂಟ್ ಅಫೇರ್ಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ನೋಡಿಲ್ಲ ಅಂದರೆ ಅದನ್ನು ಕೂಡ ಒಂದ್ಸಲಿ ನೋಡಿ. ನಿಮಗೆ ಕರೆಂಟ್ ಅಫೇರ್ಸ್ ನಿಮಗೇನಾದರೂ ವರ್ತ್ ಅನಿಸಿದ್ರೆ ಮಾತ್ರ ತೊಗೊಳ್ಳಿ. ನಿಮಗೂ ಕೂಡ ಯೂಸ್ ಆಗುತ್ತೆ, ನಮಗೂ ಕೂಡ ಯೂಸ್ ಆಗುತ್ತೆ ಮುಂದಿನ ಒಂದು ವಿಡಿಯೋಗಳನ್ನು ಮಾಡೋದಕ್ಕೆ. ಓಕೆನಾ, ಇವತ್ತಿನ ತರಗತಿ ಅಥವಾ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದರೆ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.